श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ 17ನೇ ತೃತೀಯ ಸ್ಕಂದ 17ನೇ ಅಧ್ಯಾಯ ಪ್ರಥಮ ಶ್ಲೋಕ. ಬ್ರಹ್ಮೋವಾಚ ಇತಿ ತದ್ಗೃಣತಾಂ ತೇಷಾಂ ಮುನೀನಾಂ ಯೋಗಧರ್ಮಿಣಾಂ ಪ್ರತಿನನಂದ್ಯ ಜಗಾದೇದಂ ವಿಕುಂಠ ನಿಲಯೋ ವಿಭುಃ. ಹಿಂದ ಶ್ಲೋಕದಲ್ಲಿ ನೋಡಿದಂತೆ ಸನಕಾದಿಗಳ ಶಾಪ, ಅದರಿಂದ ಜೈ ವಿಜಯರು ಪಶ್ಚಾತ್ತಾಪವನ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಬಂದ. ಪರಮಾತ್ಮನನ್ನ ಕಂಡು ಸನಕಾದಿಗಳು ಸ್ತೋತ್ರವನ್ನ ಮಾಡಿದ್ರು. ಸ್ವಾಮಿ, ನಾವು ತಪ್ಪು ಮಾಡಿದ್ರೆ ನರಕಕ್ಕೆ, ಯಾಕಂದ್ರೆ ನಿಮ್ಮ ಭಟರಿಗೆ ನಾವು ಶಾಪ ಕೊಟ್ಟು ಬಿಟ್ಟಿದ್ದೀವಿ, ನಮ್ಮ ಕಡೆಯಿಂದ ತಪ್ಪು ಅಂತ ಆಗಿದ್ರೆ ಅದನ್ನ ದಯವಿಟ್ಟು ಕ್ಷಮಿಸಿ, ನಮ್ಮನ್ನ ನರಕದಲ್ಲಿ ಹಾಕು. ಆದ್ರೂ ಕೂಡ ನಿನ್ನ ಸ್ಮರಣೆ, ನಿನ್ನ ಸೇವೆ, ಇಂದ್ರಿಯಗಳ ದ್ವಾರ ನಿನ್ನ ಸೇವೆ ಮಾಡಿಕೊಂಡಿರುವ ಒಂದು ಭಾಗ್ಯವನ್ನು ಕರುಣಿಸು. ಹಾಗೆ ಆ ಪ್ರಾರ್ಥನೆ ಎಷ್ಟು ಚಂದ ಇದೆ ನೋಡಿ. ಯಾವುದೇ ಎಲ್ಲೇ ಇರಲಿ, ಮನುಷ್ಯರಾಗಿರೋಣ, ನರಕದಲ್ಲಿ ಇರೋಣ, ಪ್ರಾಣಿಗಳಾಗಿರೋಣ, ಅದು ಮುಖ್ಯ ಅಲ್ಲ. ನಮ್ಮ ಮನಸ್ಸು, ಇಂದ್ರಿಯಗಳು ಅದು ಎಲ್ಲಿ ಇರುತ್ತದೆ, ಯಾವುದರ ಕಡೆ ಗಮನ ಇರುತ್ತದೆ, ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ. ಜ್ಞಾನಿಗಳು ಎಲ್ಲೇ ಇದ್ರೂ ಕೂಡ ಹಾಗೆ ಇರ್ತಾರೆ ನೋಡಿ. ಪರಮಾತ್ಮನ ಭಕ್ತರು, ಅವರಿಗೆ ಶರೀರ ಮುಖ್ಯ ಅಲ್ಲ, ಅವರ ಮನಸ್ಸು, ಅವರ ಇಂದ್ರಿಯಗಳು ದೇವರ ಕಡೆ ಇರಬೇಕು, ಅದೇ ಮುಖ್ಯ ಅವರಿಗೆ. ಇಷ್ಟು ಹೇಳಿದಾಗ ಬ್ರಹ್ಮದೇವರು ದೇವತೆಗಳಿಗೆ ಮುಂದೆ ಹೇಳ್ತಾರೆ, ಇದೆಲ್ಲ ಅಂದ್ರೆ ದಿತಿದೇವಿಯ ಗರ್ಭ, ಅದರಿಂದ ಎಲ್ಲ ಕಡೆ ಕತ್ತಲೆ ಆಯಿತು ಅಂದ್ರೆ ದೇವತೆಗಳು, ಇಂದ್ರಾದಿ ದೇವತೆಗಳು ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರು ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಅಂತ ನಾವು ನೋಡ್ತಾ ಇರೋದು. ಆಗ ಸರ್ವವ್ಯಾಪ್ತನಾದ ಪರಮಾತ್ಮ ಭಕ್ತಿಯೋಗವನ್ನೇ ಧರ್ಮವಾಗಿ ಇರತಕ್ಕವರು ಯೋಗಧರ್ಮಿಣಾಂ ಅಂತ ಹೇಳ್ತಾರೆ ನೋಡಿ. ಭಕ್ತಿಯೋಗವೇ ಪ್ರಧಾನ ಧರ್ಮ ಅವರದು. ಅಂತಹ ಧರ್ಮಿಗಳಾದ ಆ ಸನಕಾದಿಗಳನ್ನ ನೋಡಿ, ಅವರು ಸ್ತೋತ್ರ ಮಾಡಿದ್ದನ್ನ ಕೇಳಿ ಮೆಚ್ಚಿದವನಾಗಿ ಪ್ರತಿನಂದ್ಯ ಜಗಾದಯಿದಂ ವಿಕುಂಠ ನಿಲಯ, ಆ ವೈಕುಂಠವಾಸಿಯಾದ ಪರಮಾತ್ಮ ಮಾತುಗಳನ್ನು ಆಡಿದ. ಹಾಗೆಂತ ಪರಮಾತ್ಮ ಏನ್ ಮಾತನಾಡಿದ ಅಂತ ಹೇಳ್ತಾರೆ. ಶ್ರೀ ಭಗವಾನ್ ಉವಾಚ ಏತೌ ವೈ ಪಾರ್ಷದೋ ಮಹ್ಯಂ ಜಯೋ ವಿಜಯ ಏವ ಚ ಕದರ್ಥೀಕೃತ್ಯ ಮಾಂ ಯದ್ವೋ ಬಹ್ವದತ್ತಾಮತಿಕ್ರಮಂ. ಈ ನನ್ನ ಪಾರ್ಷದರು ಇದ್ದಾರಲ್ಲ, ಜಯ ವಿಜಯರು, ಅವರು ನನ್ನನ್ನ ಉದಾಸೀನ ಮಾಡಿ ನಿಮಗೆ ಈ ಅಪರಾಧಗಳನ್ನ ಮಾಡಿದ್ದಾರೆ. ನನ್ನ ಅಭಿಪ್ರಾಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅವರು, ಅದರಿಂದ ನಿಮಗೆ ಈ ರೀತಿಯಾಗಿ ಅಪರಾಧಗಳನ್ನ ಮಾಡಿದ್ದಾರೆ. ಅಂದ್ರೆ ನನಗೆ ವಿರುದ್ಧವಾಗಿ ನಡೆದುಕೊಂಡು ಕದರ್ಥೀಕೃತ್ಯ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನನ್ನ ಮಾತನ್ನ ಬಹ್ವದತ್ತಾಂ ಅತಿಕ್ರಮಂ, ನನ್ನ ಮಾತನ್ನ ಮೀರಿ ನಿಮಗೆ ಅಪರಾಧವನ್ನ ಮಾಡಿದ್ದಾರೆ. ಹಾಗೆ ಅದನ್ನ ಹೇಳ್ತಾರೆ ನೋಡಿ. ಯಸ್ತ್ವೇತಯೋರ್ಧೃತೋ ದಂಡೋ ಭವದ್ಭಿರ್ಮಾಮನುವ್ರತೈಃ ಸಯೇವಾನುಮತೋ ಅಸ್ಮಾಭಿಃ ಮುನಯೋ ದೇವಹೇಳನಾತ್. ಸನಕಾದಿಗಳೇ, ನನ್ನನ್ನ ಸೇವೆ ಮಾಡ್ತಾ ಇರತಕ್ಕ ನಿಮ್ಮನ್ನ ಈ ಜಯ ವಿಜಯರು ನಿಮ್ಮನ್ನ ನಿಲ್ಲಿಸಿದ್ದಾರೆ, ದಂಡ ಹಿಡಿದು ನಿಲ್ಲಿಸಿದ್ದಾರೆ.
ಹಿಂದೆ ಬ್ರಹ್ಮಾದಿ ದೇವತೆಗಳಿಗೆ ಇವರು ಅಪರಾಧಗಳನ್ನ ಮಾಡಿದ್ದಾರೆ. ಭವದ್ಭಿಹಿ ಮಾಂ ಅನುವ್ರತೈಹಿ ಸಯೇವ ಅನುಮತೋ ಅಸ್ಮಾಭಿಹಿ ಮುನಯೋ ದೇವಹೇಳನಾಥ್. ನೋಡಿ, ದೇವಹೇಳನಾಥ್ ಅಂತ ದೇವತೆಗಳಿಗೂ, ಅನೇಕ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅವಮಾನ ಮಾಡಿದ್ದಾರೆ ಇವರು. ಅದು ಎಲ್ಲದಕ್ಕೂ ಕೂಡ ಈ ಶಿಕ್ಷೆ ಆಗಲಿ ಹಾಗೆ ಅಂತ. ಯಸ್ವೇತ ದಯೋರ್ಧೃತೋ ದಂಡ. ನೀವೇನು ಶಿಕ್ಷೆಯನ್ನ ಕೊಟ್ಟಿದ್ರಿ, ಶಾಪವನ್ನು ಕೊಟ್ಟಿದ್ದೀರಿ, ಭವದ್ಭಿಹಿ ಮಾಂ ಅನುವ್ರತೈಹಿ. ಹಾ, Correct. Yes. ಅಂದ್ರೆ ಆ ಅಪರಾಧವೂ ಸೇರಿಸಿ, ಹಿಂದೆ ಏನು ದೇವತೆಗಳಿಗೆ ಅವಮಾನ ಮಾಡಿದ್ರು ಅದಕ್ಕೂ ಇವರಿಗೆ ಶಿಕ್ಷೆ ಆಗಬೇಕಾಗಿತ್ತು. ನೀವು ಕೊಟ್ಟ ಶಾಪ ಅದೆಲ್ಲದಕ್ಕೂ ಸೇರಿ ಅವರಿಗೆ ಆ ಒಂದು ಶಿಕ್ಷೆಯನ್ನು ಅನುಭವಿಸುವಂತೆ ಆಗಲಿ ಹಾಗೆ ಅಂತ ಪರಮಾತ್ಮನು ಕೂಡ ಅದನ್ನ ಒಪ್ತಾ ಇದ್ದ. ತದ್ವ ಪ್ರಸಾದಯಾಮ್ಯದ್ಯ ಬ್ರಹ್ಮ ದೈವಂ ಪರಂ ಹಿಮೇ ತದ್ಯೇವಾತ್ಮಕೃತಂ ಮನ್ಯೇ ಯತ್ಸ್ವಂ ಪುಂಭಿರಸತ್ಕೃತಾಃ. ಈ ರೀತಿಯಾಗಿ ಜಯ ವಿಜಯರು ಮಾಡಿದ ಅಪರಾಧ ಸನಕಾದಿಗಳನ್ನ ಪರಮಾತ್ಮ ಸಂತೋಷ ಪಡಿಸ್ತಾ ಇದ್ದಾನೆ. ಯಾಕೆ? ನನ್ನ ಭಕ್ತರಾದ ಬ್ರಾಹ್ಮಣರು ಅವರು ಉತ್ತಮ ದೈವ ಅಂತ ಹೇಳ್ತಾನೆ. ಬ್ರಹ್ಮದೈವ ಪರಂ ಹಿಮೆ. ಅವರು ಸದಾ ನನ್ನಲ್ಲೇ ಮನಸ್ಸಿಟ್ಟವರು. ಆತ್ಮಕೃತಂ, ತನ್ನಲ್ಲೇ ಸದಾ ನನ್ನನ್ನೇ ಸ್ಮರಿಸತಕ್ಕವರು ಅಂತ ಪರಮಾತ್ಮ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಸೇವಕರಿಂದ ಅವರಿಗೆ ಅಪಚಾರ ಆಗಿದೆ ಅಂದರೆ ಅದು ಆತ್ಮಕೃತಂ, ನಾನೇ ಮಾಡಿದ ಹಂಗೆ ಅಂತ. ನೋಡಿ, ಭೃತ್ಯರ ಅಪರಾಧ ಅದು ಯಜಮಾನ ಮಾಡಿದ ಅಪರಾಧದಂತೆ. ತದ್ಯೇವ ಆತ್ಮಕೃತಂ ಮನ್ಯೆ ಯತ್ ಸ್ವಪುಂಭಿಹಿ ಅಸತ್ಕೃತಃ. ಸ್ವಪುಂಭಿಹಿ ಅಂದ್ರೆ ನನ್ನ ಸೇವಕರು ಅಂತ. ನನ್ನ ಸೇವಕರಾದ ಜೈವಿಜಯರಿಂದ ಮಾಡಿದ ಅಪರಾಧ ಏನಿದೆ ಅದು ನಾನ್ ಮಾಡಿದ ಅಪರಾಧದಂತೆ ಅಂತ ನಾನು ಭಾವಿಸ್ತೇನೆ ಹಾಗೆ ಅಂತ. ನೋಡಿ, ಎಂಥ ಪರಮಾತ್ಮನ ಮಾತು ಹೇಗಿದೆ ನೋಡಿ. ಈ ಶ್ರೀನಿವಾಸ ಕಲ್ಯಾಣದಲ್ಲೂ ಇದೇ ಬರುತ್ತದೆ. ಆ ಗೋಪಾಲ ಅವನು ಹಸುವನ್ನ ಹೊಡಿಬೇಕು ಅಂತ ಬರ್ತಾನೆ. ಹಸುವನ್ನ ಸರಿಸಿ ಪರಮಾತ್ಮ ತಾನು ತಲೆಯನ್ನ ಕೊಡ್ತಾನೆ. ಆಗ ಅವನಿಗೆ ರಕ್ತ ಬಂದಂತೆ ಪರಮಾತ್ಮ ನಟನೆ ಮಾಡಿದ್ದು. ಆ ಗೋಪಾಲ ಮೂರ್ಛಿತನಾಗಿ ಬೀಳ್ತಾನೆ, ಸತ್ತೋಗ್ತಾನೆ. ತದನಂತರ ರಾಜ ಬರ್ತಾನೆ, ಚೋಳ ರಾಜ ಬರ್ತಾನೆ. ಆಗ ಪರಮಾತ್ಮ ಅವನ ಹತ್ರ ಹೇಳ್ತಾನೆ, ನೋಡು, ನಿನ್ನ ಭೃತ್ಯ ಅವನು ವಿಚಾರ ಮಾಡ್ಲೇ ಇಲ್ಲ, ಗೋಹತ್ಯೆ ಮಾಡಾರ ಹಾಗೆ ಅಂತೆಲ್ಲ ವಿಚಾರ ಮಾಡ್ಲಿಲ್ಲ. ಏನ್ ಅಪರಾಧ ಮಾಡಿತ್ತು? ಗೋವಾಗ್ಲಿ ನಾನಾಗ್ಲಿ, ಸುಮ್ನೆ ನನ್ನ ತಲೆಗೆ ಹೊಡೆದು ಬಿಟ್ಟಿದ್ದಾನೆ. ಭೃತ್ಯ ಮಾಡಿದ ಅಪರಾಧ ರಾಜನಿಗೆ ಹಾಗೆ ಅಂತ ನೀನು ಪಿಶಾಚಿ ಆಗು ಅಂತ, ಚೋಳರಾಜನಿಗೆ ಪಿಶಾಚಿ ಆಗು ಅಂತ ಪರಮಾತ್ಮ ಶಾಪ ಕೊಟ್ಟದ್ದು. ಪರಮಾತ್ಮನ ಮನಸ್ಸು ಹೇಗೆ ಒಂದೇ ಇರುತ್ತದ ನೋಡಿ. ಇಲ್ಲೂ ಕೂಡ ಅದೇ ಮಾತು. ಜೈವಿಜಯರು ಮಾಡಿದ ತಪ್ಪು ಅದು ಯಾರಿಗೆ? ನನಗೇ ಬರಬೇಕು ಹಾಗೆ ಅಂತ ಪರಮಾತ್ಮ ತಾನೇ ಅದನ್ನ ಒಪ್ಕೋತಾ ಇದ್ದಾನೆ. ಈ ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಸಾದಯಾಮ್ ಯದ್ಯ ಬ್ರಹ್ಮದೈವಂ ಪರಂ ಹಿಮೆ, ನನಗೆ ಬ್ರಾಹ್ಮಣರೇ ದೇವರು ಅಂತ ಪರಮಾತ್ಮನೇ ಹೇಳ್ತಾನಂತೆ. ಹೇಗಿದೆ ನೋಡಿ ಮಾತು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾದಪತ್ಯದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಮೇ ಬ್ರಹ್ಮ ಪರಂ ದೈವಂ ಹಿ, ನನಗೆ
ಆ ಬ್ರಾಹ್ಮಣರ ಕುಲ ಏನಿದೆ ಅದು ಪರದೇವತೆ ಅಂತೆ ಅಂತ ಅವರು ಇದು ಪ್ರಸಿದ್ಧ ಹಾಗೆ. ಇನ್ನು ವಿಜಯಧ್ವಜರು ಅಲ್ಲಿ ಸರ್ವೇಶಾಂ ಅಂತ ಒಂದು ಪದವನ್ನ ಸೇರಿಸಿ ನನ್ನಲ್ಲಿ ಭಕ್ತಿ ಮಾಡತಕ್ಕ ಬ್ರಾಹ್ಮಣರು ಯಾರಿದ್ದಾರೋ ಅವರು ಎಲ್ಲರಿಗೂ ಕೂಡ ಪೂಜ್ಯರಲ್ಲವೇ ಹಾಗೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದರಿಂದ ಪರಮಾತ್ಮನಲ್ಲಿ ಭಕ್ತಿ ಇಟ್ಟ ಬ್ರಾಹ್ಮಣ ಅವನು ಶ್ರೇಷ್ಠನಾಗ್ತಾನೆ. ಯನ್ನಾಮಾನಿ ಚ ಗೃಹ್ಣಾತಿ ಲೋಕೋ ಭೃತ್ಯೇ ಕೃತಾಗಸಿ ಸೋ ಸಾಧುವಾದಸ್ತತ್ಕೀರ್ತಿಂ ಹಂತಿ ತ್ವಚಮಿವಾಮಯಃ. ಸೇವಕರು ಮಾಡುವ ಅಪರಾಧಗಳು ಅದು ಯಜಮಾನರೇ ಕಾರಣರಾಗ್ತಾರೆ. ಯಾಕೆ? ಆ ಸೇವಕನಿಗೆ ಸರಿಯಾದ ಬುದ್ಧಿವಾದಗಳನ್ನು ಹೇಳಿ ಹೇಗೆ ನಡೆಸಬೇಕೋ ನಡೆಸಿ ಸರಿಯಾಗಿ ಕೆಲಸ ಮಾಡಿಸೋದು ಅದು ಯಜಮಾನನ ಕರ್ತವ್ಯ. ಅದು ಏನೋ ಮಾಡ್ಕೊಂಡು ಹೋಗ್ಲಿ ಹಾಗೆ ಅಂತ ಭೃತ್ಯರ ತಪ್ಪೆಲ್ಲ ಯಜಮಾನರಿಗೆ ಬರ್ತದೆ ನೋಡಿ. ಕೆಲಸಕ್ಕೆ ಇಟ್ಟುಕೊಳ್ಳುವವರು ಎಷ್ಟು ಜವಾಬ್ದಾರಿಯಿಂದ ಇದ್ದಾರೆ ನೋಡಿ. ನಮ್ಮಲ್ಲಿ ಕೇಳ್ತೀವಿ ಹೆಂಡತಿ ಮಾಡಿದ ತಪ್ಪು ಗಂಡನಿಗೆ ಹಾಗೆ ಅಂತ. ಯಾಕೆ? ಹೆಂಡತಿ ಸರಿಯಾಗಿ ನಡ್ಕೊಳ್ಳದೇ ಇರುವಾಗ ಗಂಡನಾದವ ಉಪದೇಶ ಮಾಡಿ ಸರಿಯಾದ ದಾರಿಗೆ ತರಬೇಕು. ಉಪದೇಶ ಮಾಡಿಯೂ ಕೇಳಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಕನಿಷ್ಠ ಪತಿಯಾದವ ಉಪದೇಶ ಮಾಡಬೇಕು. ಅದೇ ತರ ಇದು ಹೇಗೆ ಫ್ಯಾಮಿಲಿಯಲ್ಲಿ ಹೇಗೋ ಅದೇ ತರ ಮಕ್ಕಳಿಗೂ ಅಷ್ಟೇ. 14 ವರ್ಷದ ತನಕ ಆ ಮಕ್ಕಳು ಮಾಡುವ ಪಾಪ ತಂದೆ ತಾಯಿಯರಿಗೆ ಬರುತ್ತದೆ. ಯಾಕೆ? ಆ ಮಕ್ಕಳನ್ನ ಸರಿಯಾಗಿ ನಡೆಸಬೇಕಾದ ಜವಾಬ್ದಾರಿ ಅದು ಅವರಿಗೆ ಇದೆ, ತಂದೆ ತಾಯಿಯರಿಗೆ ಇದೆ. 14 ವರ್ಷದ ಮೇಲೆ ಅವರಿಗೆ ಬುದ್ಧಿ ಬಂದಿರ್ತದೆ. ಅದ ಮೇಲೆ ಅವರೇ ಅನುಭವಿಸ್ಕೊತಾರೆ. ಪುಣ್ಯವಾಗಲಿ ಪಾಪವಾಗಲಿ ಅವರೇ ಅನುಭವಿಸ್ಕೊಳ್ತಾರೆ. 14 ವರ್ಷ ತನಕ ತಂದೆ ತಾಯಿಯರ ಜವಾಬ್ದಾರಿ, ಹೆಂಡತಿಯ ಜವಾಬ್ದಾರಿ ಪತಿಯ ಕೈಯಲ್ಲಿ. ಅದೇ ತರ ಕೆಲಸಕ್ಕೆ ತೆಗೆದುಕೊಂಡ ಭೃತ್ಯರ ಜವಾಬ್ದಾರಿ ಅದು ಯಜಮಾನನ ಕೈಯಲ್ಲಿ ಇದೆ ಅಂತ ಪರಮಾತ್ಮ ಹೇಳ್ತಾನೆ ನೋಡಿ. ಅದರಿಂದ ಭೃತ್ಯರು ಮಾಡುವ ಅಪರಾಧ ಯಜಮಾನರೇ ಕಾರಣರಾಗ್ತಾರೆ ನೋಡಿ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡಿ ಸ್ವಾಮಿ. ಅಸಾಧುವಾದ ತತ್ಕೀರ್ತಿಂ ಹಂತಿ ತ್ವಚಮಿವಾಮಯ. ಒಬ್ಬನಿಗೆ ಕುಷ್ಠರೋಗ ಇದೆ. ಆ ಕುಷ್ಠರೋಗ ಇದ್ದವನಿಗೆ ರೋಗ ಒಳಗಿರೋದು, ಆದರೆ ಆ ಚರ್ಮವನ್ನ ಹಾಳು ಮಾಡ್ತದೆ. ಕುಷ್ಠ ಮೊದಲಾದ ರೋಗಗಳು ಚರ್ಮವನ್ನ ನಾಶ ಮಾಡ್ತವೆ. ಹೇಗೋ ಅದೇ ತರ ಭೃತ್ಯ ಮಾಡಿದ ಪಾಪ ಅದು ಯಜಮಾನರ ನಾಶ ಮಾಡುತ್ತದೆ ಹಾಗೆ ಅಂತ. ಯಜಮಾನರ ಕೀರ್ತಿಯನ್ನ ಹಾಳು ಮಾಡುತ್ತದೆ. ಅದರಿಂದ ಸೇವಕರು ಮಾಡುವ ತಪ್ಪಿಗೆ ಕ್ಷಮೆಯನ್ನು ಮಾಡಬೇಕಾದರೆ ಇದು ಅವಶ್ಯವಾದದ್ದು. ಇದು ಎಷ್ಟು ಒಳ್ಳೆಯ ನೀನು ಪರಮಾತ್ಮ ತನಕರಿಗೆ ಹೇಳ್ತಾನೆ. ಅದರಿಂದ ಲೋಕದಲ್ಲಿ ಭೃತ್ಯ ತಪ್ಪು ಮಾಡಿದರೆ ಯಜಮಾನರನ್ನೇ ತೆಗೆದುಕೊಳ್ತಾರೆ. ಭೃತ್ಯ ಮಾಡಿದ ಅದು ಯಜಮಾನ ಹೆಸರನ್ನೇ ಹೇಳ್ತಾರೆ. ತ್ಯಾಮೃತಾಮಲಯಶ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿಶ್ಚಿಂತ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ಮೋಕ್ಷವನ್ನು ಕೊಡತಕ್ಕ ಬಹು ನಿರ್ಮಲವಾದ ಶುದ್ಧವಾದ ಕೀರ್ತಿ ನನ್ನ ಕೀರ್ತಿ. ಶ್ರವಣ ಮಾಡಿದ್ರೆ ಆ ಕ್ಷಣದಲ್ಲಿ ಅವರಿಗೆ ಪಾಪ ಎಲ್ಲ ಹೋಗ್ತದೆ. ಅವನು ಚಂಡಾಲನಾಗಿದ್ರೂ ಸರಿ, ಎಂಥ ಜಗತ್ತಿನಲ್ಲಿ ಇದ್ದ ಎಲ್ಲರೂ ಕೂಡ ಪವಿತ್ರವಾಗ್ತಾರೆ. ಅಂಥ ಅಮಲವಾದ ಕೀರ್ತಿ ನನ್ನ ಯಶಸ್ಸು. ಅಮಲ ಯಶ ಶ್ರವಣಾವಗಾಹ ಸದ್ಯ ಪುನಾತ್ ಜಗತ್ ಆಶು ಆಶ್ವಪಚಂ ವಿಕುಂಠಃ. ಶ್ವಪಚ ಅಂದ್ರೆ ಅದೇ ಚಂಡಾಲ ಅಂತ ಅರ್ಥ. ಶ್ವಪಚಂ ವಿಕುಂಠ, ನಾಯಮಾಂಸ ತಿನ್ನುವವ ಅಂತ ಅರ್ಥ.
ಅಂಥ ಕೀರ್ತಿ ಯಶಸ್ಸು ನನಗೆ ಬರೋದು ಯಾರಿಂದ? ನಿಮ್ಮಂತಹ ಬ್ರಾಹ್ಮಣರಿಂದ ಅಲ್ವೇ? ಹಾಗೆಂತ ಪರಮಾತ್ಮ ಹೇಳ್ತಾನೆ. ಯಾಕೆ ಬ್ರಾಹ್ಮಣರಾದವರು ಏನ್ ಮಾಡ್ತಾರೆ? ಪರಮಾತ್ಮನ ಕೀರ್ತಿಯನ್ನ ಎಲ್ಲ ಕಡೆ ಹರಡ್ತಾ ಇರ್ತಾರೆ. ಪಾಠ ಪ್ರವಚನ ಅಂತ ಮಾಡಿ ಎಲ್ಲ ಕಡೆ ಹರಡ್ತಾರೆ. ಅದು ಉತ್ತಮವಾದ ಭಕ್ತಿಯಿಂದ ಮಾಡ್ತಾರೆ. ಆ ತರ ಮಾಡಿದ್ರೆ ಪರಮಾತ್ಮನ ಕೀರ್ತಿ ಎಲ್ಲ ಕಡೆ ಹರಡ್ಲಿಕ್ಕೆ ಸಾಧ್ಯ, ದುಡ್ಡಿಗಾಸಿಗಾಗಿ ಅಲ್ಲ. ಅದರಿಂದ ಉತ್ತಮ ಭಕ್ತಿಯಿಂದ ಆ ಬ್ರಾಹ್ಮಣರು ಎಲ್ಲ ಕಡೆ ದೇವರ ಕೀರ್ತಿಯನ್ನ ಹರಡುತ್ತಾರೆ. ಅದರಿಂದ ನಿಮಗೆ ಯಾರಾದ್ರೂ ಎದುರಾಗಿ ನಡ್ಕೊಂಡ್ರೆ ಅಂತವರನ್ನ ನಾನು ನನ್ನ ತೋಳಿನಿಂದ ಹುಟ್ಟಿದ ಕ್ಷತ್ರಿಯನಾಗಿದ್ರೂ ಕೂಡ, ಸಾರ್ವಭೌಮನಾಗಿದ್ರೂ ಕೂಡ ನಾನು ಅವನನ್ನ ಕತ್ತರಿಸ್ತೇನೆ. ಹಾಗೆ ಎಷ್ಟು ಚಂದ ಇದೆ ನೋಡಿ. ಛಿಂದ್ಯಾಂ ಸ್ವಬಾಹುಮಪಿ, ನನ್ನ ಬಾಹುವೇ ಆಗಿದ್ರು ಕೂಡ ನಾನು ಕಟ್ ಮಾಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಸ್ವಬಾಹು ಅಂದ್ರೆ ದೇವರು ತನ್ನ ತೋಳನ್ನೇ ಕಟ್ ಮಾಡ್ಕೋತಾನೆ ಅಂತ ಅರ್ಥ ಮಾಡ್ಕೋಬಾರ್ದು. ಮತ್ತೆ ಬಾಹು ಅಂದ್ರೆ ಬಾಹುವಿನಿಂದ ಹುಟ್ಟಿದವರು ಕ್ಷತ್ರಿಯರು ಅಂತ. ಅಂತ ಕ್ಷತ್ರಿಯರು ಏನಾರು ಬ್ರಾಹ್ಮಣರನ್ನ ಅವಮಾನ ಮಾಡಿದ್ರೆ ಆ ಕ್ಷತ್ರಿಯರನ್ನ ನಾನು ತುಂಡು ಮಾಡಿಬಿಡ್ತೇನೆ, ಹಾಗೆ ಅಂತ ಅರ್ಥ. ಅದರಿಂದ ರಾಜಾದಿ ರಾಜರ ಅವಸ್ಥೆನೇ ಈ ರೀತಿಯಾಗಿ ಇದೆ. ಬೇರೆಯವರ ಪಾಡು ಇನ್ನೇನು ಹೇಳೋದು, ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ಜ್ಞಾನಿಗಳ ತಂಟೆಗೆ ಎಂದಿಗೂ ಹೋಗಬಾರದು. ಅದು ದೇವರ ಅವಹೇಳನಕ್ಕೆ ಕಾರಣವಾಗ್ತದೆ. ಪರಮಾತ್ಮನ ಅನುಗ್ರಹ ನಮಗೆ ಆಗೋದಿಲ್ಲ ವಿಶೇಷವಾಗಿ. ಈ ಶ್ಲೋಕವನ್ನ ಮಹತ್ಸೇವಾ ಪ್ರಶಂಸಾ ಪ್ರಕರಣ ಅಂತ ಭಾಗವತ ಸಾರೋದ್ಧಾರದಲ್ಲಿ ತೆಗೆದುಕೊಂಡಿದ್ದಾರೆ ಈ ಶ್ಲೋಕವನ್ನು. ಯಸ್ಯಾಮೃತಾಮಲ ಯಶಃ, ಹಾಗೆ ಅಂತ ಚಂದ ಇದೆ ನೋಡಿ. ಅದರಿಂದ ಪರಮಾತ್ಮನ ಕೊಂಡಾಡಬೇಕು, ಪರಮಾತ್ಮನ ಸೇವಕರಾಗಿ ಅವರನ್ನು ಕೊಂಡಾಡಬೇಕು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀಹರೇ.